ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ರೋಡ್ ಶೋ ನಡೀತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ. ಈ ರೋಡ್ ಶೋದ ಸಂದರ್ಭದಲ್ಲಿ ಗುಂಡ್ಲುಪೇಟೆಯಲ್ಲಿ ನಡೀತಾ ಇರುವಂತ ಒಂದು ಭರ್ಜರಿ ರೋಡ್ ಶೋ. ಇದಾದ ನಂತರ ಸಕಲೇಶಪುರದಲ್ಲಿ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ನಿರಂಜನ್ ಕುಮಾರ್ ಪರವಾಗಿ ರೋಡ್ ಶೋ ಸಾಗ್ತಾ ಇದೆ. ಗುಂಡ್ಲುಪೇಟೆ ಅದು ಕುಟುಂಬದ ನಡುವಿನ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿರುವಂಥ ಕ್ಷೇತ್ರಗಳಲ್ಲಿ ಅದು ಕೂಡ ಒಂದು. ಯಾವಾಗಲೂ ಮಹದೇವ್ ಪ್ರಸಾದ್ ವರ್ಸಸ್ ನಿರಂಜನ್ ಕುಮಾರ್ ಕುಟುಂಬದ ನಡುವೆನೆ ಅಲ್ಲಿ ಜಿದ್ದಾಜಿದ್ದಿ ಇದೆ. ಅದಿನ್ನೂ ಕೂಡ ಕಂಟಿನ್ಯೂ ಆಗಿದೆ. ಬಿಜೆಪಿ ನಾಯಕರಿಗೆ ಲಕ್ಷ್ಮಣ ಸವದಿ ಟಾಂಗ್ ಕೊಟ್ಟಿದ್ದಾರೆ. ಸವದಿ ಸಮುದ್ರದಲ್ಲಿನ ಒಂದು ಲೋಟದ ನೀರು ಎಂದಿದ್ದಕ್ಕೆ ಕಿಡಿಕಾರಿದ್ದಾರೆ. ಎಲೆಕ್ಷನ್ ಆದ್ಮೇಲೆ ತಂಬಿಗೆ ನೀರು ಬಕೆಟ್ ನೀರು ಗೊತ್ತಾಗುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಲಕ್ಷ್ಮಣ್ ಸವದಿ ಅವರು ಟಾಂಗ್ ಕೊಟ್ಟಿರುವಂಥದ್ದು. ಸವದಿ ಸಮುದ್ರದಲ್ಲಿನ ಒಂದು ಲೋಟ ನೀರು ಅಂತ ಹೇಳಿದ್ದಂಥ ಹಿನ್ನೆಲೆಯಲ್ಲಿ ಕಿಡಿಕಾರಿದ್ದಾರೆ. ಅದು ತಂಬಿಗೆ ನೀರು ಬಕೆಟ್ ನೀರು ಅಂತ ಆಮೇಲೆ ಗೊತ್ತಾಗುತ್ತೆ ಎಲೆಕ್ಷನ್ ಆದ್ಮೇಲೆ. ಗೋಕಾಕ್ ಚುನಾವಣೆಯಲ್ಲಿ ಈ ಬಾರಿ ಮೌನ ಕ್ರಾಂತಿಯ ಮೂಲಕ ಹೊಸ ಕ್ರಾಂತಿ ಶುರು ಅಂತ ಸವದಿ ಅವರು ಹೇಳಿದ್ದಾರೆ. ಸವದಿ ಕೊಡುವಂತ ದುಡ್ಡು ಬಿಜೆಪಿಯದ್ದು ಎಂದ ರಮೇಶ್ಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ. ಅವ್ರ ಭಾವನೆಯಲ್ಲಿ ಒಂದು ಲೋಟ ನೀರೇ ಇರ್ಬೋದು, ಇಲ್ಲಂತ ಯಾರು ಹೇಳ್ತಾರೆ. ಅವ್ರ ಭಾವನೆ ಹಾಗಿರ್ಬೋದು. ನಾವು ಜಗದೀಶ್ ಶೆಟ್ಟರ್ ಅವರು ನಮಗೆ ಅವಮಾನ ಆಗಿರ್ತಕ್ಕಂಥದ್ದು, ನಮ್ಮನ್ನೇ ತಿರಸ್ಕಾರ ಭಾವನೆಯಿಂದ ನೋಡಿರ್ತಕ್ಕಂಥದ್ದು ಮತ್ತು ಹಂತದಲ್ಲಿ ಕೂಡ ನಮಗೆ ಅವಮಾನಿಸಿರ್ತಕ್ಕಂಥದ್ದನ್ನು ನಾವು ಪ್ರತಿಭಟಿಸಿ ನಾವು ಹೊರಗೆ ಬಂದಿರ್ತೀವಿ. ಅವ್ರ ದೃಷ್ಟಿಯಲ್ಲಿ ಹೆಂಗೆ ಇರ್ಬೋದು ನೋಡೋಣ. ಚುನಾವಣೆ 13ನೇ ತಾರೀಕು ಲೋಟ ನೀರು ತಂಬಿಗೆ ನೀರು ಬಕೆಟ್ ನೀರು ಏನಾಗುತ್ತೆ ನೋಡೋಣ. ಜನ ಅದನ್ನೆಲ್ಲ ತೀರ್ಮಾನ ಮಾಡ್ತಾರೆ. ನಾವ್ಯಾರು ಅದನ್ನ ಹೇಳಲಿಕ್ಕೆ? ಜನರ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಬೇಕಲ್ಲ. ಜನ ಪುತ್ತೂರಿನಲ್ಲಿ ಬಿಜೆಪಿಗೆ ಅರುಣ್ ಪುತ್ತಿಲ ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಪುತ್ತಿಲ ಅವರು ಸ್ಪರ್ಧೆಯನ್ನ ಮಾಡಿರುವಂಥದ್ದು. ಅವರನ್ನ ಕೊನೆ ಕ್ಷಣದಲ್ಲಿ ನಾಮಪತ್ರ ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವರು ಮನವೊಲಿದಿಲ್ಲ. ಅರುಣ್ ಪುತ್ತಿಲಾಗೆ BS ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ಅವರು ಕೂಡ ಕರೆಯನ್ನ ಮಾಡಿದ್ದಾರೆ. ಮನವೊಲಿಸುವಂತ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ನಾಮಪತ್ರ ವಾಪಸ್ಸು ತೆಗೆಯುವಂತೆ ಪುತ್ತಿಲಾಗೆ ಕರೆಯನ್ನ ಮಾಡಲಾಗಿತ್ತು. ಪಕ್ಷದಲ್ಲಿ ಜವಾಬ್ದಾರಿಯುತ ಹುದ್ದೆಯನ್ನ ನೀಡುವಂತ ಭರವಸೆಯನ್ನ ಕೂಡ ಕೊಡಲಾಗಿತ್ತು. ಬಿಜೆಪಿ ಹಿರಿಯರ ಆಫರ್ ಅನ್ನು ಕೂಡ ತಿರಸ್ಕರಿಸಿದ್ದಾರೆ ಅರುಣ್ ಪುತ್ತಿಲ ಅವರು. ಅವರೆಲ್ಲೇ ಪ್ರಚಾರಕ್ಕೆ ಹೋಗುವಂತ ಸಂದರ್ಭದಲ್ಲಿ, ನಾಮಿನೇಷನ್ ಸಲ್ಲಿಸುವಂತ ಸಂದರ್ಭದಲ್ಲೆಲ್ಲ ದೊಡ್ಡ ಜನಸಾಗರ ಸೇರ್ತಾ ಇದೆ. ಅಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಬಿಜೆಪಿಯ ನಾಯಕರು ನಾಮಪತ್ರ ವಾಪಸ್ ಪಡೆಯಬಹುದು ಅಂತ. ಬಿಕಾಸ್ ಇವರು ಸ್ಪರ್ಧೆಯಲ್ಲಿ ಕಂಟಿನ್ಯೂ ಆಗಿದ್ದೇ ಆದ್ರೆ ಬಿಜೆಪಿ ಅಭ್ಯರ್ಥಿ ಗೆಲ್ಲುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಕೊನೆಯ ಕ್ಷಣದವರೆಗೂ ಕೂಡ ಅರುಣ್ ಪುತ್ತಿಲ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಶತ ಪ್ರಯತ್ನ ಪಡ್ತಾ ಇದೆ. ಆದರೂ ಕೂಡ ಆಗ್ತಾ ಇಲ್ಲ. ಯಡಿಯೂರಪ್ಪನವರು ಕೂಡ ಟ್ರೈ ಮಾಡಿದ್ದಾರೆ, ಆದರೂ ಕೂಡ ಬಗ್ಗಿಲ್ಲ ಅರುಣ್ ಪುತ್ತಿಲ ಅವರು. ಬಂಡಾಯವಾಗಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ತೀರ್ಮಾನವನ್ನ ಮಾಡಿ ಈಗ ಆಲ್ರೆಡಿ ನಾಮಿನೇಷನ್ ಮಾಡಿದ್ರು. ಇವತ್ತು ನಾಮಪತ್ರ ಹಿಂತೆಗೆದಕ್ಕೆ ಕೊನೆಯ ದಿನ ಆಗಿರುವಂತ ಕೊನೆಯ ಕ್ಷಣದಲ್ಲೂ ಕೂಡ ಟ್ರೈ ಮಾಡಲಾಗ್ತಾ ಇದೆ. ಬಟ್ ಸಾಧ್ಯ ಆಗ್ತಾ ಇಲ್ಲ. ಗೆದ್ದರೆ ಬಿಜೆಪಿಯನ್ನೇ ಬೆಂಬಲಿಸುತ್ತೇನೆ ಅಂತ ಪುತ್ತಿಲ ಅವರು ಹೇಳಿದ್ದಾರೆ. ಅವರು ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಕರೆ ಮಾಡಿದಾಗ ಸಾಕಷ್ಟು ಭರವಸೆಗಳನ್ನ ಕೊಡಲಾಗಿದೆ. ಆದರೂ ಕೂಡ ಅದು ಯಾವುದಕ್ಕೂ ಕೂಡ ಜಗ್ಗಿಲ್ಲ ಬಗ್ಗಿಲ್ಲ ಅರುಣ್ ಪುತ್ತಿಲ. ರಾಜ್ಯದಲ್ಲಿ ವಾತಾವರಣ ಚೆನ್ನಾಗಿದೆ. ನಮಗೆ 125ರಿಂದ 130 ಸ್ಥಾನ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ BS ಯಡಿಯೂರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ಮೋದಿ ಪ್ರವಾಸದಿಂದ ನಮಗೆ ಹೆಚ್ಚು ಸೀಟ್ ಬರುತ್ತೆ ಅಂತ BS ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟರು. ರಾಜ್ಯದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ನಾವು 130-135 ಸೀಟ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ, ಅಮಿತ್ ಶಾ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಇವರೆಲ್ಲದರ ಪರಿಣಾಮ ನಾವು 100ಕ್ಕೆ 100
135-140 ಸೀಟ್ ಗೆದ್ದು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತೇವೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಜ್ಯ